ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರ್ಸೋಕೆ ಕೊಟ್ಟಿರೋ ವಿಡಿಯೋ ವೈಥ್ರಿ ವಿಲೇಜ್ ಆಫ್ ವೈನಾಡ್. ಇದು ಬ್ಯಾಕ್ ಸೈಡ್ ಆಫ್ ದ ರಿಸೆಪ್ಷನ್. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಇದು ನಾವು ಆಫೀಸ್ ಸೈಡಿಂದ ಹೋಗಿರೋದು. ತುಂಬಾ ದೊಡ್ಡ ಪ್ರಾಪರ್ಟಿ ಇದು, ವೈಥ್ರಿ ವಿಲೇಜ್ ಅನ್ನೋದು ವೈನಾಡಲ್ಲಿ. ತುಂಬಾ ಚೆನ್ನಾಗಿ ಫೆಸಿಲಿಟಿ ಮಾಡಿ ಕೊಟ್ಟಿದ್ರು. ಕಾನ್ಫರೆನ್ಸ್ ರೂಮ್ ಇದೆ, ಮತ್ತು ಮೀಟಿಂಗ್ ಹಾಲ್ಸ್ ಇದೆ. ಒಂದು ಆಫೀಸ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಸೊ ಇದೆಲ್ಲ ಫೆಸಿಲಿಟೀಸು ಇರೋವಂಥದ್ದು. ಮತ್ತು ಇದು ರಿಸೆಪ್ಷನ್ನು. ಏನೆಲ್ಲ ಫೆಸಿಲಿಟಿ ಇದೆ ಅಂತ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ಚೆನ್ನಾಗಿದೆ ಪ್ರಾಪರ್ಟಿ. ರಿಸೆಪ್ಷನ್ ಆದ ತಕ್ಷಣ ಅವ್ರದ್ದು ಹಿಂದೆಗಡೆ ಒಂದು ಪ್ಯಾಸೇಜ್ ಥರ ಮಾಡಿದ್ದಾರೆ. ಅಂದರೆ ಸುತ್ತಲೂ ಮೀಟಿಂಗ್ ರೂಮ್ಸು, ಕಾನ್ಫರೆನ್ಸ್ ಹಾಲ್ಸು ಅದನ್ನೆಲ್ಲ ಇಟ್ಟಿದ್ದಾರೆ. ಸೆಂಟ್ರಿನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಥರ ಕ್ರಿಯೇಟ್ ಮಾಡಿದ್ದಾರೆ, ವೇರ್ ಪೀಪಲ್ ವಿಲ್ ಸಿಂಗ್ ಇನ್ ದ ಈವ್ನಿಂಗ್. ನಾನು ಆ ವಿಡಿಯೋನೂ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು. ಮ್ಯೂಸಿಕ್ ಕಾನ್ಸರ್ಟು ಒಂದಿತ್ತು. ಅದ್ರ ಬ್ಯಾಕ್ ಸೈಡೇ ಬೊಫೆ ಸಿಸ್ಟಮ್ ಇತ್ತು ಊಟ ಮಾಡಲಿಕ್ಕೆ. ಫುಡ್ ವಾಸ್ ಓಕೆ, ನಾಟ್ ಗುಡ್ ಆ್ಯಂಡ್ ನಾಟ್ ಬ್ಯಾಡ್ ಆಲ್ಸೋ. our stay was also good. ಇದು ನಾವು ಉಳ್ಕೊಂಡಿರೋ ರೂಮು. ಎಂಟ್ರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮು ಇದು ಸಿಂಕ್ ಕೊಟ್ಟಿದ್ದಾರೆ. ಒಂದು ಇಲ್ಲಿಂದ ಹೊರಗೆ ಬಂದಮೇಲೆ ಡಬಲ್ ಕಾಟ್ ಬೆಡ್ ಇದೆ ಒಂದು. ಆಮೇಲೆ ಇಲ್ಲಿ ಒಂದು ಸ್ಮಾಲ್ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ಬಿಗ್ ಸೈಜ್ ವಾರ್ಡ್ರೋಬ್ ಇದೆ, ಹಾಗೆ ಬಿಗ್ ಸೈಜ್ ಮಿರರು ಇದೆ. ಇದು ಟಿ ವಿ ಇದೆ, ಮತ್ತು ಹಾಟ್ ವಾಟರ್ ಮಾಡ್ಕೊಳ್ಳೋಕ್ಕೆ ಕೆಟಲ್ಲು ಇದೆ. ಇದು ಒಂದು ಚೇರು ಮತ್ತು ಡೈನಿಂಗ್ ಟೇಬಲ್ ಥರದ್ದು ಸಣ್ಣದು ಕೊಟ್ಟಿದ್ದಾರೆ. ಅದು ಎದುರುಗಡೆ ಇರೋದೇ ನಮ್ಮ ಬೆಡ್ಡು. ಚೆನ್ನಾಗಿತ್ತು, ಇಟ್ ವಾಸ್ ಕಂಫರ್ಟಬಲ್ ಬೆಡ್ಡು. ಇದು ನಮ್ಮ ರೂಮಿಂದ ವ್ಯೂ ಕಾಣಿಸ್ತಾ ಇರೋದು. ಅಟ್ ಈವ್ನಿಂಗ್ 4:30. ತುಂಬಾ ಚೆನ್ನಾಗಿದೆ ವ್ಯೂ ಇದು. ನಾನು ಹೊರಗಡೆ ಹೋಗಿ ನಿಮಗೆ ಇನ್ನೂ ತೋರಿಸ್ತೀನಿ. ಫುಲ್ಲು ಗ್ಲಾಸಿಂದ ಕವರ್ ಮಾಡಿದ್ದಾರೆ, ಬರೀ ವಿಂಡೋಸ್ ಮಾತ್ರ ಓಪನ್ ಮಾಡ್ಬೋದು. ಹೊರಗಡೆ ಬಾಲ್ಕನಿ ಥರದ್ದು ಏನೂ ಕೊಟ್ಟಿಲ್ಲ ಅವರು. ಇದು ನಮ್ಮ ರೂಮಿಂದ ಬಂದ ತಕ್ಷಣ ಪ್ಯಾಸೇಜ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಸ್ಟೇರ್ ಕೇಸ್ ಇದೆ, ಮತ್ತು ಇದೊಂದು ಬಿಗ್ ಸೈಜ್ ಗ್ಲಾಸ್ ವಾಲ್ ಥರದ್ದು ಕೊಟ್ಟಿದ್ದಾರೆ. ಇಲ್ಲಿಂದ ವ್ಯೂ. ಮತ್ತು ಇದು ಲಿಫ್ಟು. ನಾವಿರೋದು 4th ಫ್ಲೋರಲ್ಲಿ. ಸೊ ಇವತ್ತು ಮಳೆ ಬರ್ದಿರೋ ಕಾರಣ ವ್ಯೂಸ್ ತುಂಬಾ ಚೆನ್ನಾಗಿದೆ. ಲೈಟಾಗಿ ಇನ್ನೂ ಸೂರ್ಯನ ಬಿಸಿಲು ಹೊಡಿತಾ ಇದೆ, ನೀವು ನೋಡ್ಬೋದು. ದಿಸ್ ಇಸ್ ದ ವ್ಯೂ. ಇದು ನಮ್ಮ ರೆಸಾರ್ಟಲ್ಲಿ ಅನ್ನದ ಪ್ರಾಪರ್ಟಿ ಎದುರುಗಡೆ ಇರುವಂಥದ್ದು. ನಾನು ಕೆಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ.
ಇದು ಸ್ಟೇರ್ ಕೇಸಲ್ಲೂ ನಾವು ಹೋಗ್ಬೋದು. ಇದು ನಾವು ಲಿಫ್ಟಲ್ಲಿ ಕೆಳಗಡೆ ಬಂದಾಗ ಈ ವ್ಯೂ ಕಾಣಿಸುತ್ತೆ. ನಾವು ಇಲ್ಲಿ ಲಿಫ್ಟಿಂದ ಬಂದ್ವಿ. ಸೊ ಆವಾಗ 4th ಫ್ಲೋರಿಂದ ಏನು ವ್ಯೂ ಕಾಣಿಸ್ತಾ ಇತ್ತು, ಇದೀಗ ಗ್ರೌಂಡ್ ಫ್ಲೋರಿಂದ ಈ ವ್ಯೂ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಇದಿಷ್ಟು ಏನಿದೆ ಕಾರ್ ಪಾರ್ಕಿಂಗ್ ಏರಿಯಾ. ತುಂಬಾ ಹ್ಯೂಜ್ ಪ್ರಾಪರ್ಟಿ ಇದು. ಮತ್ತು ಕೇರಳಾಸ್ ಅಂದರೆ ಆಬ್ವಿಯಸ್ಲಿ ತುಂಬ ಗಿಡಗಳಿರುತ್ತೆ, ಹಾಗೆ ಫ್ಲವರ್ಸು ನೀವು ನೋಡ್ಬೋದು. ಇದು ನಾವಿದ್ದಿದ್ದು ರೆಸಾರ್ಟ್ ರೂಮ್ ಫ್ರಂಟ್ ಸೈಡು. ನಾವಿರೋದು 4th ಫ್ಲೋರಲ್ಲಿ. ತುಂಬ ಬ್ಲಾಕ್ಸ್ ಇದೆ ಇಲ್ಲಿ. ಆ ಬ್ಲಾಕ್ಸಲ್ಲಿ ಒನ್ ಆಫ್ ದ ಬ್ಲಾಕಲ್ಲಿ ನಾವು ಸ್ಟೇ ಆಗಿದ್ದು. ನಾನು ಆಗಲೇ ಹೇಳ್ದಂಗೆ ಇದನ್ನು ಕಾರ್ ಪಾರ್ಕಿಂಗ್ ಏರಿಯಾ ಏನಿದೆ, ಇದಿಷ್ಟು ಕಾರ್ ಪಾರ್ಕಿಂಗ್ ಏರಿಯಾ ಆ್ಯಕ್ಚುಲಿ. ಇದು ಫ್ರಂಟ್ ವ್ಯೂ ಆಫ್ ವೈತ್ರಿ ರೆಸಾರ್ಟು. ಇದೇನಿದೆ ಇದಿಷ್ಟು ಫ್ರಂಟ್ ವ್ಯೂ. ಫ್ಲವರ್ಸ್ ಆದಮೇಲೆ ಬ್ಯಾಂಬೂ ಟ್ರೀಸು ಇದೆ ಇಲ್ಲಿ. ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ ಬ್ಯಾಂಬೂ ಟ್ರೀ. ಇಟ್ ಇಸ್ ವೆರಿ ಗುಡ್. ನಾವು ಬಂದಿದ್ದು ಹೀಗೆ. ಇದು ಆರ್ಚರಿ ಸೆಕ್ಷನು. ಇಲ್ಲಿ ಒಂದು ಕೈಂಡ್ ಆಫ್ ಸ್ಪೋರ್ಟ್ಸ್ ಪ್ಲೇ ಮಾಡ್ಬೋದು. ಇದು ಆರ್ಚರಿ, ಒಂದು ಗೇಮ್ ಪ್ಲೇ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೊಂದು ಇದು ಒಂದು ಬ್ರಿಡ್ಜ್ ಮಾಡಿದ್ದಾರೆ ರೆಸಾರ್ಟಿಂದ ಹೊರಗಡೆ ಬಂದ ತಕ್ಷಣ. ಇಲ್ಲೊಂದು ಸಣ್ಣ ನದಿನೂ ಹರಿತಾ ಇದೆ, ನೋಡ್ಬೋದು ನೀವು. ಇದು ಆಗಲೇ ನಾನು ತೋರಿಸ್ದಂಗೆ ಆ ಬ್ರಿಡ್ಜಿಂದ ನೀರು ಹರಿತಾ ಇದೆ ಕೆಳಗಡೆ. ಆ ಕಡೆ ಸೈಡು ಇದೆ ಮತ್ತು ಈ ಕಡೆ ಸೈಡು ಇದೆ. ಅಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಅಫ್ಕೋರ್ಸ್ ಕೆಲವೊಂದೆಲ್ಲ ಎಷ್ಟೇ ಚೆನ್ನಾಗಿ ರೆಸಲ್ಯೂಷನ್ಸ್ ಇದ್ರೂ ಎಲ್ಲನೂ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಇದು ಒನ್ ಆಫ್ ದ ಬ್ರಿಡ್ಜು ರೆಸಾರ್ಟ್ ಒಳಗಡೆನೆ.
ಕಾಣಿಸ್ತೈತಲ್ಲ ಅದ್ರದ್ದು ಸ್ವಲ್ಪ ಕೆಳಗಡೆ ಪೊಸಿಷನಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಾವಾಗಲೇ ಹೇಳ್ದಂಗೆ ಲೈಟಾಗಿ ಸನ್ರೈಸ್ ಇನ್ನೂ ಇರೋದ್ರಿಂದ ವೆದರು ಮತ್ತು ಗ್ರೀನರಿ ತುಂಬಾ ಚೆನ್ನಾಗಿದೆ. ಅದು ಮ್ಯಾಚ್ ಆಗ್ತಾಯಿದೆ ಕಲರಿಂಗು. ಸೊ ನೀವು ನೋಡ್ಬೋದು. ಇನ್ನು ಬಂದಿದ್ದು ಪಾತ್ವೆ. ಮೇ ಬಿ ಮಳೆ ಬಂದಿದ್ರೆ ಚೆನ್ನಾಗಿರ್ತಾರಿಲ್ವೇನೋ, ಬಟ್ ಇದು ಬಿಸಿಲಿರೋದ್ರಿಂದ ಚೆನ್ನಾಗಿದೆ. ಆ ಗ್ರೀನರಿಯಿಂದ ಹೊರಗಡೆ ಬಂದ ತಕ್ಷಣ ಇಲ್ಲೊಂದು ಸಣ್ಣದಾಗಿ ಕಿಡ್ಸ್ ಪ್ಲೇ ಏರಿಯಾ ಅಂತ ಮಾಡಿದ್ದಾರೆ. ಇದು ನೋಡ್ಬೋದು, ಡಿಸ್ಪ್ಲೇ ಸೈನ್ ಬೋರ್ಡು ಇದೆ. ಮತ್ತು ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಡಿಸ್ಪ್ಲೇ ಸೈನ್ ಬೋರ್ಡ್ ಇಲ್ಲ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಅದೊಂದು ಡಿಸಡ್ವಾಂಟೇಜ್ ಇದೆ. ಯಾವುದೋ ತುಂಬ ಹಳೆ ಮರ ಅನಿಸುತ್ತೆ. ಇದು ನಾವು ಬಂದಿದ್ದ ಪಾತ್ವೆಯಲ್ಲಿ 2 ಸೈಡ್ ಹೋಗ್ಬೋದು. ಈ ಸೈಡ್ ಒಂದು ಪಾತ್ವೆ ಇದೆ, ಅದು ಇಟ್ ಈಸ್ ಸೇಯಿಂಗ್ ಕಾಟೇಜಸ್ ಅಂತ. ಮತ್ತು ಇನ್ನೊಂದು ಸೈಡಲ್ಲಿ ಏನಿದೆ ಅಂತ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ, ನೋಡ್ಬೋದು ನೀವು. ಒಂದು ಸ್ಮಾಲ್ ಹಟ್ ಥರ ಮಾಡಿದ್ದಾರೆ, ಸಿಟ್ಟಿಂಗ್ ಏರಿಯಾ ಥರ. ಬ್ಯಾಂಬೂ ಟ್ರೀನಲ್ಲೇ ಒಂದು ಸಣ್ಣ ಇದು ಅನದರ್ ಪ್ರಾಪರ್ಟಿ ರೆಸಾರ್ಟ್ ಒಳಗಡೆನೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಒಂದು ಗ್ಯಾಲರಿ ಥರ ಮಾಡಿದ್ದಾರೆ, ವೇರ್ ಯು ವಿಲ್ ಗೆಟ್ ಯುವರ್ ಫೋಟೋ ಸ್ಕೆಚಸ್. ನಿಮ್ಮ ಫೋಟೋನ ಅವರು ಲೈವ್ ಆಗಿ ಕೂತ್ಕೊಂಡು ವಿದಿನ್ 10 ಮಿನಿಟ್ಸಲ್ಲಿ ಸ್ಕೆಚಸ್ ಮಾಡಿ ಕೊಡ್ತಾರೆ. ಇಲ್ಲಿ ಡಿಸ್ಪ್ಲೇನೂ ಮಾಡಿದ್ದಾರೆ ಅವರು ಯಾವ್ಯಾವ ಥರ ಸ್ಕೆಚಸ್ ಮಾಡಿದ್ದಾರೆ ಅಂತ. ಮೇ ಬಿ ಹೀ ಈಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ವಿದಿನ್ 10 ಮಿನಿಟ್ಸಲ್ಲಿ ನಿಮ್ಮ ಸ್ಕೆಚಸ್ ಏನಿದೆ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ನಾವು ಮಾಡ್ಸೋಕ್ಕೆ ಹೋಗಿಲ್ಲ. ಇದೊಂದು ಸ್ಪೆಷಾಲಿಟಿ ಈ ಪ್ರಾಪರ್ಟಿ ಕೆಳಗಡೆ. ಮುಂದೆ ಹಾಗೆ ನಾವು ಕಂಟಿನ್ಯೂ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಆ ಪ್ಲೇಸ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಸ್ವಿಮ್ಮಿಂಗ್ ಪೂಲು. ನಾನು ಕಂಪ್ಲೀಟ್ ಕವರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿ ಆಟ ಆಡ್ತಾಯಿದ್ರು. ಇದೇನು ನೋಡ್ತಾ ಇದ್ದೀರಾ, ಇದು ಜಿಪ್ಲೈನು ಆ್ಯಕ್ಟಿವಿಟಿ ಇತ್ತು. ಅದ್ರದ್ದು ಮುಂದೆ ವಿಡಿಯೋ ನಾನು ತೋರಿಸ್ತೀನಿ. ಜಿಪ್ಲೈನು ಮತ್ತು ಅದ್ರ ಕೆಳಗಡೆ ಒಂದು ಸ್ಮಾಲ್ ಅಗೇನ್ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ತುಂಬ ಜನ ಅಲ್ಲಿ ಫೋಟೋಸ್ನೆಲ್ಲ ನೋಡ್ಬೋದು, ನೀವು ತಗೊಳ್ತಾಯಿದ್ರು. ಇದು ಬ್ರಿಡ್ಜ್ ಕೆಳಗಡೆ ಆಗಿ ಸ್ವಲ್ಪ ಮುಂದೆ ಹೋದಾಗ ಊಟದ ರೆಸ್ಟೋರೆಂಟ್ ಫೆಸಿಲಿಟಿ ಏನಿದೆ ಅದನ್ನು ಇಲ್ಲಿ ಮಾಡಿದ್ದಾರೆ. ಈ ಬಿಲ್ಡಿಂಗಲ್ಲೇ ಇತ್ತು. ಈ ಕಡೆ ರೈಟಿಗೆ ಹೋದರೆ ಇನ್ನೊಂದು ಬ್ರಿಡ್ಜ್ ಸಿಗುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ.
ಇದು ಏನಿದೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಬ್ರಿಡ್ಜ್ ಮೇಲೆ, ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿರೋ ಜಿಪ್ಲೈನ್ ಆ್ಯಕ್ಟಿವಿಟಿ ಏರಿಯಾ. ಇಲ್ಲಿ ಜಿಪ್ಲೈನ್ ಮಾಡ್ಬೋದಾಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ಶೂಟ್ ಮಾಡೋ ಟೈಮಲ್ಲಿ ಯಾರೂ ಜಿಪ್ಲೈನ್ ಮಾಡ್ತಾ ಇರಲಿಲ್ಲ. ಸೊ ಓನ್ಲಿ ಯು ಕ್ಯಾನ್ ಸಿ ದ ಎಕ್ವಿಪ್ಮೆಂಟ್ ವಿಚ್ ಈಸ್ ಬೀನ್ ಯೂಸ್ಡ್ ಫಾರ್ ಜಿಪ್ಲೈನ್. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಾನು ಆಲ್ರೆಡಿ ಅದೇ ಹೇಳಿದಾಗೆ ರೆಸ್ಟೋರೆಂಟಿಂದ ರೈಟ್ ಸೈಡಲ್ಲಿ ಒಂದು ಸ್ಮಾಲ್ ಬ್ರಿಡ್ಜ್ ಥರ ಇದೆ, ಕೆಳಗಡೆ ನದಿ ಹರಿತಾ ಇದೆ, ಮಳೆ ಬೇರೆ ಬರ್ತಾಯಿತ್ತು ಅವತ್ತು. ಸೊ ಅದು ಚೆನ್ನಾಗಿತ್ತು ನೋಡೋಕ್ಕೆ. ಇದ್ರ ಮುಂದೆನೂ ಅವ್ರದ್ದೇ ಪ್ರಾಪರ್ಟಿ ಅಂದ್ಕೊಳ್ತೀನಿ. ನೀರು ತುಂಬಾ ಚೆನ್ನಾಗಿ ಹರಿತಾ ಇತ್ತು, ಮಳೆ ಬರ್ತಾ ಇದ್ದಿದ್ದಕ್ಕೂ ಆ ನೀರು ಹರಿತಾ ಇರೋ ಸೌಂಡದಕ್ಕೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಏನು ನೋಡ್ತೀರಾ, ನಮ್ಮ ಕೊಲೀಗ್ಸ್ ಎಲ್ಲ ಕ್ಯಾಂಪ್ ಫೈರಲ್ಲಿ ಕೂತ್ಕೊಂಡು ಸಾಂಗ್ಸ್ ಎಂಜಾಯ್ ಮಾಡ್ತಾಯಿದ್ರು. ಒನ್ ಆಫ್ ದ ಟೀಮ್ ಮೆಂಬರ್ ಕ್ರಿಸ್ತೋಫರ್ ಅಂತ ಅವರು ಗಿಟಾರ್ ಪ್ಲೇ ಮಾಡ್ತಾಯಿದ್ರು. ಹೋಪ್ ಯು ಹ್ಯಾವ್ ಆಲ್ ಎಂಜಾಯ್ಡ್ ದ ವಿಡಿಯೋ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೂ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.